IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಗುರುವಾರ ಮ್ಯಾಚ್ ನಡೆಯುವ ಒಂದು ದಿನ ಮೊದಲು ಚೆನ್ನೈ ಬೌಲರ್ ಮುಕೇಶ್ ಚೌಧರಿ ಅವರ ತಾಯಿ ನಿಧನರಾಗಿದ್ದರು. ತಾಯಿಯ ಅಗಲಿಕೆಯ ನೋವಿನಲ್ಲೂ CSK ಪರ ಕಣಕ್ಕಿಳಿದ ಮುಕೇಶ್ ಬೌಲ್ ಮಾಡಿದಂಥ ಮೊದಲ ಓವರ್ನಲ್ಲೇ ವಿಕೆಟ್ ಕಬಳಿಸಿದ್ರು. ಆನಂತರ ತಾನು ಪಡೆದ ವಿಕೆಟ್ನ ತನ್ನ ಅಮ್ಮನಿಗೆ ಅರ್ಪಿಸಿದ್ರು. ಮುಕೇಶ್ ವಿಕೆಟ್ ಪಡೆದ ತಕ್ಷಣ ಆಕಾಶದತ್ತ ನೋಡಿ ಅಗಲಿದ್ದ ಅಮ್ಮನಿಗೆ ಈ ವಿಕೆಟ್ ಅನ್ನು ಸಮರ್ಪಿಸಿದ್ರು. ಇನ್ನು ಚೆನ್ನೈ ತಂಡದ ಆಟಗಾರರು ಮುಂಬೈ ವಿರುದ್ಧ ಕಣಕ್ಕಿಳಿಯುವಾಗ ತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿದ್ರು. ಯಾಕಂದ್ರೆ ಚೆನ್ನೈ ತಂಡ ತಮ್ಮ ಬೌಲರ್ ಮುಕೇಶ್ ಚೌಧರಿ ಅವರ ತಾಯಿಯ ನಿಧನಕ್ಕೆ ಈ ಮೂಲಕ ಸಂತಾಪ ಸೂಚಿಸಿದ್ರು. ಮುಂಬೈ ವಿರುದ್ಧ ಗೆಲುವು ಸಾಧಿಸಿದ ಚೆನ್ನೈ ತಂಡ ತಮ್ಮ ಗೆಲುವನ್ನ ಮುಕೇಶ್ ಅವರ ತಾಯಿಗೆ ಅರ್ಪಿಸಿದೆ. ಈ ಬಾರಿಯ IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೋಲಿನ ಮೂಲಕ ಅಭಿಯಾನ ಆರಂಭಿಸಿತ್ತು. CSK ಇದುವರೆಗೆ ಆಡಿರುವಂತಹ ಪಂದ್ಯಗಳಲ್ಲಿ 3 ಗೆಲುವು ಹಾಗೆ 4ರಲ್ಲಿ ಸೋಲನ್ನ ಕಂಡಿದೆ. ಅದರಲ್ಲೂ ಮುಂಬೈ ವಿರುದ್ಧದ 103 ರನ್ಗಳ ಭರ್ಜರಿ ಜಯದೊಂದಿಗೆ ಈಗ ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಅಂದರೆ 3 ಸ್ಥಾನ ಜಂಪ್ ಆಗಿದೆ. ಈ ಪಂದ್ಯಕ್ಕೂ ಮುನ್ನ 8ನೇ ಸ್ಥಾನದಲ್ಲಿದ್ದ ಚೆನ್ನೈ ಈ ಬಾರಿ ಅಂತರದ ಗೆಲುವಿನೊಂದಿಗೆ 5ನೇ ಸ್ಥಾನಕ್ಕೆ ಬಡ್ತಿ ಪಡೆದಿದೆ. ಮುಂಬೈ ಕೇವಲ 4 ಅಂಕಗಳೊಂದಿಗೆ 7ರಿಂದ 8ನೇ ಸ್ಥಾನಕ್ಕೆ ಜಾರಿದೆ. ಚೆನ್ನೈ ತಂಡಕ್ಕೆ ಸ್ಪಿನ್ ಟ್ವಿನ್ಸ್ ಸಿಕ್ಕಿದ್ದಾರೆ. ಅಖಿಲ್ ಹುಸೈನ್ ಹಾಗೆ ನೂರ್ ಅಹ್ಮದ್ ಇವರಿಬ್ಬರು ಕೂಡ ಚೆನ್ನೈ ತಂಡದ ಸ್ಪಿನ್ ಟ್ವಿನ್ಸ್ ಎಂದು ಕರೆಯಲಾಗ್ತಿದೆ. ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಇವರಿಬ್ಬರ ಮಾರಕ ಬೌಲಿಂಗ್ ದಾಳಿ ಹಾಗೆ ಇವರಿಬ್ಬರ ವಿಕೆಟ್ ಸೆಲೆಬ್ರೇಷನ್ ಕೂಡ ಒಂದೇ ತರ ಇತ್ತು. ಜೊತೆಗೆ ಇವರಿಬ್ಬರು ಕೂಡ ಕಣ್ಣನ್ನ ಮುಚ್ಚಿ ಸೆಲೆಬ್ರೇಷನ್ ಮಾಡುವ ಸ್ಟೈಲ್ ಕೂಡ ಫ್ಯಾನ್ಸ್ಗೆ ಇಷ್ಟವಾಗಿದೆ. ಹೀಗಾಗಿ CSK ಸ್ಪಿನ್ ಟ್ವಿನ್ಸ್ಗೆ ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಜಾಸ್ತಿ ಆಗ್ತಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಶುಕ್ರವಾರವೇ ಲಾಸ್ಟ್ ಹೋಮ್ ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಚಿನ್ನಸ್ವಾಮಿ ಮೈದಾನದಲ್ಲಿ ಇದು ಅವರ ಕೊನೆಯ ಪಂದ್ಯ ಈ ಸೀಸನ್ಗೆ. RCB ಅಭಿಮಾನಿಗಳಿಗೆ ಇದು ಸ್ವಲ್ಪ ಬೇಸರದ ವಿಚಾರ. RCB ಕಿಂಗ್ ವಿರಾಟ್ ಕೊಹ್ಲಿ ಆಟ ನೋಡೋಕೆ ಬೆಂಗಳೂರಲ್ಲಿರುವ ಅಭಿಮಾನಿಗಳಿಗೆ ಇವತ್ತು ಕಡೆಯ ದಿನ. ಚಿನ್ನಸ್ವಾಮಿಯಲ್ಲಿ ಈ ಸೀಸನ್ನ ಲಾಸ್ಟ್ ಮ್ಯಾಚ್ ಗುಜರಾತ್ ವಿರುದ್ಧ ನಡೆಯುತ್ತೆ. RCB ಈ ಆವೃತ್ತಿಯಲ್ಲಿ 2 ತವರು ಮೈದಾನಗಳನ್ನು ಆಯ್ಕೆ ಮಾಡಿದೆ. ಹೀಗಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ 5 ಪಂದ್ಯಗಳಿದ್ದು ಶುಕ್ರವಾರ ಕೊನೆಯ ಪಂದ್ಯ. 2ನೇ ತವರು ಮೈದಾನವಾದಂಥ ರಾಯ್ಪುರದಲ್ಲಿ ಉಳಿದ 2 ಪಂದ್ಯಗಳನ್ನಾಡಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿರುವ RCB ಪಂದ್ಯ ವೀಕ್ಷಿಸೋಕೆ ಬರುವ ಸಾರ್ವಜನಿಕರು ಪೊಲೀಸ್ ರೂಲ್ಸ್ ಫಾಲೋ ಮಾಡಲೇಬೇಕಿದೆ. ಅಂದರೆ ಕ್ವೀನ್ಸ್ ರಸ್ತೆಯ ಬಾಳೆಕುಂದ್ರಿ ವೃತ್ತದಿಂದ CTO ಜಂಕ್ಷನ್ವರೆಗೆ ಹಾಗೆ MG ರಸ್ತೆಯ ಅನಿಲ್ ಕುಂಬ್ಳೆ ವೃತ್ತದಿಂದ ಕ್ವೀನ್ಸ್ ವೃತ್ತದವರೆಗೆ ರಸ್ತೆಯ 2 ಬದಿಗಳಲ್ಲಿ ಪಾರ್ಕಿಂಗ್ ಮಾಡುವಂತಿಲ್ಲ. ಜೊತೆಗೆ ಲಿಂಕ್ ರಸ್ತೆ, ರಾಜ್ಭವನ್ ರಸ್ತೆ, ಟಿ ಚೌಡಯ್ಯ ರಸ್ತೆ, ರೇಸ್ ಕೋರ್ಸ್ ರಸ್ತೆ ಹಾಗೆ ಸೆಂಟ್ರಲ್ ಸ್ಟ್ರೀಟ್ ರಸ್ತೆಗಳಲ್ಲೂ ಕೂಡ ವಾಹನ ನಿಲುಗಡೆ ನಿರ್ಬಂಧ ಮಾಡಲಾಗಿದೆ. ಕಬ್ಬನ್ ರಸ್ತೆಯ CTO ವೃತ್ತದಿಂದ ಡಿಕೆನ್ಸನ್ ರಸ್ತೆ ಜಂಕ್ಷನ್ವರೆಗೂ ಕೂಡ ಹಾಗೆ ಕಾಮರಾಜ್ ರಸ್ತೆ ಜಂಕ್ಷನ್ನಿಂದ ಡಿಕೆನ್ಸನ್ ಜಂಕ್ಷನ್ವರೆಗೆ BMTC ಬಸ್ ಹೊರತುಪಡಿಸಿ ಉಳಿದೆಲ್ಲ ವಾಹನಗಳ ನಿಲುಗಡೆಯನ್ನ ನಿಷೇಧ ಮಾಡಲಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಓಪನರ್ ಹಾಗೆ ವಿಕೆಟ್ ಕೀಪರ್ ಆಗಿರುವಂತಹ KL ರಾಹುಲ್ ಅವರ ನಿಧಾನಗತಿಯ ಬ್ಯಾಟಿಂಗ್ ಆಗಿ ತೀವ್ರ ಟೀಕೆ ಎದುರಿಸ್ತಾ ಇದ್ದಾರೆ. ಟೀಂ ಇಂಡಿಯಾದ ಮಾಜಿ ಆರಂಭಿಕ ಆಟಗಾರ ರಾಹುಲ್ ಚೋಪ್ರಾ ರಾಹುಲ್ ಅವರ ಬ್ಯಾಟಿಂಗ್ ವಿಧಾನವನ್ನ ತೀವ್ರವಾಗಿ ಟೀಕಿಸಿದ್ದಾರೆ. KL ರಾಹುಲ್ ಅವರ ವಿಕೆಟ್ ಕೀಪಿಂಗ್ ಬಗ್ಗೆ ಕೂಡ ಟೀಕೆ ಮಾಡಿದ್ದಾರೆ. ಮತ್ತೊಂದು ಕಡೆ DC ಮ್ಯಾನೇಜ್ಮೆಂಟ್ ಕೂಡ KL ಸ್ಲೋ ಸ್ಟ್ರೈಕ್ ರೇಟ್ ಬಗ್ಗೆ ಗರಂ ಆಗಿದೆ ಎಂದಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 6 ಪಂದ್ಯಗಳಲ್ಲಿ 3ರಲ್ಲಿ ಸೋಲನ್ನ ಕಂಡಿದೆ. ಈಗ DC ಟೀಮ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಅಂದ್ರೆ ಸ್ಟಾರ್ ಬೌಲರ್ ಮಿಚೆಲ್ ಸ್ಟಾರ್ಕ್ ತಂಡಕ್ಕೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಮೊಣಕೈ ಗಾಯದಿಂದ ಚೇತರಿಸಿಕೊಂಡ ಸ್ಟಾರ್ಕ್ ಮೇ 1ರಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ. ಮಿಚೆಲ್ ಸ್ಟಾರ್ಕ್ಗೆ ಕ್ರಿಕೆಟ್ ಆಸ್ಟ್ರೇಲಿಯಾ IPLನಲ್ಲಿ ಆಡಲು ಅನುಮತಿ ನೀಡಿದೆ. ಹೀಗಾಗಿ 36 ವರ್ಷದ ಸ್ಟಾರ್ಕ್ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕಣಕ್ಕಿಳಿಯಲಿದ್ದಾರೆ. ಸ್ಟಾರ್ಕ್ ಅವರನ್ನ ಡೆಲ್ಲಿ ತಂಡ 11.75 ಕೋಟಿ ರೂಪಾಯಿ ನೀಡಿ ಉಳಿಸಿಕೊಂಡಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬೆನ್ ಡಕೆಟ್ ಬದಲಿಗೆ ಬದಲಿ ಆಟಗಾರನ ಹೆಸರನ್ನ ಘೋಷಣೆ ಮಾಡಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬೆನ್ ಡಕೆಟ್ ಬದಲಿಗೆ ಪಾಕಿಸ್ತಾನ ಮೂಲದ 21 ವರ್ಷದ ಲೆಗ್ ಸ್ಪಿನ್ನರ್ ಇಂಗ್ಲೆಂಡ್ನ ರೆಹಾನ್ ಅಹ್ಮದ್ ಅವರನ್ನ ಸೇರಿಸಿಕೊಳ್ಳೋಕೆ ಮುಂದಾಗಿದೆ. ರೆಹಾನ್ ಅಹ್ಮದ್ ಜನಿಸಿದ್ದು ಇಂಗ್ಲೆಂಡ್ನಲ್ಲಿ, ಆದರೆ ಅವರ ತಂದೆ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡಿದ್ರು. ನಂತರ ಇಂಗ್ಲೆಂಡ್ಗೆ ವಲಸೆ ಬಂದು ನೆಲೆಸಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅವರನ್ನ 75 ಲಕ್ಷ ರುಗೆ ಸೇರಿಸಿಕೊಂಡಿದೆ. ರೆಹಾನ್ ಅವರನ್ನ ಸೇರಿಸಿಕೊಳ್ಳುವ ಮೂಲಕ ಡೆಲ್ಲಿ ಹಾಗೆ ಸ್ಪಿನ್ ಬೌಲಿಂಗ್ ದಾಳಿಯನ್ನ ಮತ್ತಷ್ಟು ಬಲಪಡಿಸುವಂತ ಗುರಿಯನ್ನ ಹೊಂದಿದೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಐಷಾರಾಮಿ ಕಾರನ್ನ ಖರೀದಿ ಮಾಡಿದ್ದಾರೆ. ರೇಂಜ್ ರೋವರ್ ಆಟೋಬಯೋಗ್ರಫಿ ಐಷಾರಾಮಿ ಕಾರು ಖರೀದಿ ಮಾಡಿದ್ದಾರೆ. ಇದು ಎಲ್ಲೆಡೆ ಸಖತ್ ಟ್ರೆಂಡಿಂಗ್ ನಲ್ಲಿದೆ. ಈ ದುಬಾರಿ SUV ಖರೀದಿಸುವ ಮೂಲಕ ನಿತೀಶ್ ರೆಡ್ಡಿ ಅವರು ಕಂಗನಾ ರಣಾವತ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಅವರಂತ ಸೆಲೆಬ್ರಿಟಿಗಳ ಸಾಲಿಗೆ ಸೇರಿದ್ದಾರೆ.
ಇವಿಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.